ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, ನೀವು ನೋಡುತ್ತಿರುವ ಇದೇ ಯೇಸು ತಿರುಗಿ ಬರುತ್ತಾನೆಂದು ಹೇಳುವಾಗ ಶಿಷ್ಯರ ಪಕ್ಕದಲ್ಲಿ ಎಷ್ಟು ಜನ ಬಿಳಿ ವಸ್ತ್ರಧಾರಿಗಳಿದ್ದರು? ನಿಮ್ಮ ಆಪ್ಷನ್ಸ್: ಎ 1, ಬಿ 4, ಸಿ 2, ಡಿ 12. ಸರಿಯಾದ ಉತ್ತರ ಆಪ್ಷನ್ ಸಿ 2. ಆತನು ಹೋಗುತ್ತಿರುವಾಗ ಅವರು ಆಕಾಶದ ಕಡೆಗೆ ದೃಷ್ಟಿಸಿ ನೋಡುತ್ತಾ ಇರಲಾಗಿ ಶುಭ್ರ ವಸ್ತ್ರಧಾರಿಗಳಾದ ಇಬ್ಬರು ಪುರುಷರು ಪಕ್ಕನೆ ಅವರ ಹತ್ತಿರ ನಿಂತುಕೊಂಡು, ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದನು. ಅಪೊಸ್ತಲರ ಕೃತ್ಯಗಳು 1:10. ಮುಂದಿನ ಪ್ರಶ್ನೆ, ನಿಮ್ಮ ಮೇಲೆ ಪರಿಶುದ್ಧಾತ್ಮನು ಬರಲು ನೀವು ಇದನ್ನು ಹೊಂದುವಿರಿ ಎಂದು ಯೇಸು ಹೇಳಿದರು. ನಿಮ್ಮ ಆಪ್ಷನ್ಸ್: ಎ ಜ್ಞಾನ, ಬಿ ಹಿಂಸೆ, ಸಿ ಶಕ್ತಿ, ಡಿ ಸಂಕಟ. ಸರಿಯಾದ ಉತ್ತರ ಆಪ್ಷನ್ ಸಿ. ಆದರೆ ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅಪೊಸ್ತಲರ ಕೃತ್ಯಗಳು 1:8. ಪ್ರಶ್ನೆ, ವಾಗ್ದಾನಕ್ಕಾಗಿ ಶಿಷ್ಯರು ಎಲ್ಲಿ ಹೋಗಿ ಕಾದರು? ನಿಮ್ಮ ಆಪ್ಷನ್ಸ್: ಎ ದೇವಾಲಯ, ಬಿ ಗುಹೆ, ಸಿ ಮೇಲಂತಸ್ತಿನ ಕೋಣೆ, ಡಿ ನೆಲಮಾಳಿಗೆ. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ, ಯೇಸುವನ್ನು ಹಿಡಿದುಕೊಟ್ಟಿದ್ದರಿಂದ ಬಂದಂತಹ ಹಣದಿಂದ ಒಂದು ಹೊಲವನ್ನು ಕೊಂಡರು. ಅದನ್ನು ಅಕೇಲ್ದಮ ಎಂದು ಕರೆದರು. ಅಂದರೆ ನಿಮ್ಮ ಆಪ್ಷನ್ಸ್: ಎ ಕನಸಿನ ಹೊಲ, ಬಿ ಜೀವಹತ್ಯೆ ಹೊಲ, ಸಿ ದುಃಖದ ಹೊಲ, ಡಿ ಹಿಡಿದುಕೊಡುವ ಹೊಲ. ಸರಿಯಾದ ಉತ್ತರ ಆಪ್ಷನ್ ಬಿ. ಯೂದನು ನಮ್ಮ ಲೆಕ್ಕದಲ್ಲಿ ಸೇರಿ ಈ ಸೇವೆಯಲ್ಲಿ ಪಾಲು ಹೊಂದಿದವರಾಗಿದ್ದನು. ಈ ಮನುಷ್ಯನು ತನ್ನ ದ್ರೋಹದಿಂದ ಸಂಪಾದಿಸಿದ ಹಣಕ್ಕೆ ಒಂದು ಹೊಲವನ್ನು ಕೊಂಡುಕೊಂಡನು ಮತ್ತು ತಲೆ ಕೆಳಗಾಗಿ ಬಿದ್ದು ಅವನ ಹೊಟ್ಟೆ ಒಡೆದು ಕರುಳುಗಳೆಲ್ಲ ಹೊರಗೆ ಸುರಿದವು. ಇದು ಯೆರೂಸಲೇಮ್ ಪಟ್ಟಣದ ನಿವಾಸಿಗಳಿಗೆಲ್ಲ ತಿಳಿದು ಬಂದದ್ದರಿಂದ ಆ ಹೊಲಕ್ಕೆ ಅವರ ಮಾತಿನಲ್ಲಿ ಅಕೇಲ್ದಮ, ಅಂದರೆ ಜೀವಹತ್ಯದ ಹೊಲ ಎಂಬ ಹೆಸರು ಬಂತು. ಅಪೊಸ್ತಲರ ಕೃತ್ಯಗಳು 1:17. ಪ್ರಶ್ನೆ, ಕೆಲವು ಜನರು ಹೀಗೆಂದು ಶಿಷ್ಯರನ್ನು ಹೀಯಾಳಿಸಿದರು. ನಿಮ್ಮ ಆಪ್ಷನ್ಸ್: ಎ ಪಾನಮತ್ತರಾಗಿದ್ದಾರೆ, ಬಿ ಹುಚ್ಚರು, ಸಿ ವಂಚಕರು, ಡಿ ಕಪಟ ವೇಷಧಾರಿಗಳು. ಸರಿಯಾದ ಉತ್ತರ ಆಪ್ಷನ್ ಎ. ಎಲ್ಲರೂ ಬೆರಗಾಗಿ ಕಳವಳಗೊಂಡು ಇದೇನಾಗಿರಬಹುದು ಎಂದು ಒಬ್ಬರನ್ನೊಬ್ಬರು ಕೇಳುತ್ತಿದ್ದರು. ಕೆಲವರು ಇವರು ಮದ್ಯಪಾನ ಮಾಡಿ ಮತ್ತರಾಗಿದ್ದಾರೆಂದು ಹಾಸ್ಯ ಮಾಡಿದರು. ಅಪೊಸ್ತಲರ ಕೃತ್ಯಗಳು 2:12. ಪ್ರಶ್ನೆ, ಡ್ಯಾಶ್ ನಾಲಿಗೆಯ ರೂಪದಲ್ಲಿ ಅವರ ಮೇಲೆ ಕುಳಿತುಕೊಂಡಿತು. ನಿಮ್ಮ ಆಪ್ಷನ್ಸ್: ಎ ಹೊಗೆಯು, ಬಿ ಬೆಂಕಿಯು, ಸಿ ಮಂಜುಗಡ್ಡೆಯು, ಡಿ ರಕ್ತವು. ಸರಿಯಾದ ಉತ್ತರ ಆಪ್ಷನ್ ಬಿ. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಅಪೊಸ್ತಲರ ಕೃತ್ಯಗಳು 2:3. ಪ್ರಶ್ನೆ, ಆ ದಿನದಲ್ಲಿ ಎಷ್ಟು ಜನ ವಿಶ್ವಾಸಿಗಳು ಅವರಲ್ಲಿ ಸೇರಿದರು? ನಿಮ್ಮ ಆಪ್ಷನ್ಸ್: ಎ 450, ಬಿ 1200, ಸಿ 3000, ಡಿ 2800.
ಸರಿಯಾದ ಉತ್ತರ ಆಪ್ಷನ್ ಸಿ. ಅವನ ಮಾತಿಗೆ ಒಪ್ಪಿಕೊಂಡರು, ದೀಕ್ಷಾಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಅವರು ಅಪೊಸ್ತಲರ ಬೋಧನೆಯನ್ನು ಕೇಳುವುದರಲ್ಲಿಯೂ, ಸಹೋದರರ ಅನ್ಯೋನ್ಯತೆಯಲ್ಲಿಯೂ, ರೊಟ್ಟಿ ಮುರಿಯುವುದರಲ್ಲಿಯೂ, ಪ್ರಾರ್ಥನೆಗಳಲ್ಲಿಯೂ ನಿರತರಾಗಿದ್ದರು. ಅಪೊಸ್ತಲರ ಕೃತ್ಯಗಳು 2:41. ಪ್ರಶ್ನೆ: ಈ ದಿನವು ಬಂದಾಗ ಶಿಷ್ಯರೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡಿ ಬಂದರು. ನಿಮ್ಮ ಆಪ್ಷನ್ಸ್: ಎ ತುತ್ತೂರಿಯ ಶಬ್ದ, ಬಿ ಪಸ್ಕ ಹಬ್ಬ, ಸಿ ಪಂಚಾಶತ್ತಮ, ಡಿ ಯೋಮ್ ಕಿಪ್ಪರ್. ಸರಿಯಾದ ಉತ್ತರ ಆಪ್ಷನ್ ಸಿ. ಪಂಚಾಶತ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದ್ದರು. ಆಗ ಬಿರುಗಾಳಿ ಬೀಸುತ್ತದೆ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅಪೊಸ್ತಲರ ಕೃತ್ಯಗಳು 2:1. ಪ್ರಶ್ನೆ: ಯೇಸುವನ್ನು ಬಿಟ್ಟು ಬಿಡಬೇಕೆಂದು ಯಾರು ನಿರ್ಣಯಿಸಿದ್ದರು? ನಿಮ್ಮ ಆಪ್ಷನ್ಸ್: ಎ ಪಿಲಾತ, ಬಿ ಹೆರೋದ, ಸಿ ಕೈಸರ, ಡಿ ಫರೋಹ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ನಮ್ಮ ಪಿತೃಗಳಾದ ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ತನ್ನ ಸೇವಕನಾದ ಯೇಸುವನ್ನು ಮಹಿಮೆಪಡಿಸಿದ್ದಾನೆ. ನೀವಂತೂ ಆತನನ್ನು ಹಿಡಿದುಕೊಟ್ಟಿರಿ ಮತ್ತು ಪಿಲಾತನು ಆತನನ್ನು ಬಿಡಿಸಬೇಕೆಂದು ನಿರ್ಣಯಿಸಿದಾಗ ಆತನನ್ನು ಬೇಡವೆಂದಿರಿ. ಅಪೊಸ್ತಲರ ಕೃತ್ಯಗಳು 3:13. ಮುಂದಿನ ಪ್ರಶ್ನೆ: ಶಿಷ್ಯರು ಪ್ರಾರ್ಥಿಸಿದಾಗ ಆ ಸ್ಥಳವು ನಡುಗಿತು ಮತ್ತು ಅವರೆಲ್ಲರೂ ಡ್ಯಾಶ್ ತುಂಬಲ್ಪಟ್ಟರು. ನಿಮ್ಮ ಆಪ್ಷನ್ಸ್: ಎ ಮಹಾಭಯ, ಬಿ ಸಂತೋಷ, ಸಿ ಮಹಾಪ್ರೀತಿ, ಡಿ ಪವಿತ್ರಾತ್ಮ. ಸರಿಯಾದ ಉತ್ತರ ಆಪ್ಷನ್ ಡಿ. ಹೀಗೆ ಪ್ರಾರ್ಥನೆ ಮಾಡಿದ ಮೇಲೆ ಅವರು ಕೂಡಿದ್ದ ಸ್ಥಳವು ನಡುಗಿತ್ತು. ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ದೇವರ ವಾಕ್ಯವನ್ನು ಧೈರ್ಯದಿಂದ ಹೇಳುವವರಾದರು. ಅಪೊಸ್ತಲರ ಕೃತ್ಯಗಳು 4:31. ಪ್ರಶ್ನೆ: ಯೇಸುವನ್ನು ನಂಬುವವರು ಸಿನಿಮಾ ಹಾಡುಗಳನ್ನು ಕೇಳಬಹುದಾ? ನಿಮ್ಮ ಆಪ್ಷನ್ಸ್: ಎ ದೇವರಿಂದ ದೂರ ಆಗುತ್ತಾರೆ, ಬಿ ಅದು ಪಾಪ, ಸಿ ಕೇಳಬಾರದು, ಡಿ ಕೇಳಬಹುದು. ಸರಿಯಾದ ಉತ್ತರ ಆಪ್ಷನ್ ಸಿ. ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ ಯಾವಾಗಲೂ ಎಲ್ಲ ಕಾರ್ಯಗಳಿಗೋಸ್ಕರ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ತಂದೆಯಾದ ದೇವರಿಗೆ ಸ್ತೋತ್ರ ಮಾಡುತ್ತಾ ಕ್ರಿಸ್ತನಿಗೆ ಭಯಪಡುವವರಾಗಿದ್ದು ಒಬ್ಬರಿಗೊಬ್ಬರು ವಿನಯವುಳ್ಳವರಾಗಿ ನಡೆದುಕೊಳ್ಳಿರಿ. ಎಫೆಸದವರಿಗೆ 5:19-21. ಪ್ರಶ್ನೆ: ಈತನಿಗೆ ಅವಕಾಶ ಕೊಡಬೇಡಿರಿ. ನಿಮ್ಮ ಆಪ್ಷನ್ಸ್: ಎ ಕರ್ತನಿಗೆ, ಬಿ ಪ್ರವಾದಿಗಳಿಗೆ, ಸಿ ಸುವಾರ್ತಿಕರಿಗೆ, ಡಿ ಸೈತಾನನಿಗೆ. ಸರಿಯಾದ ಉತ್ತರ ಆಪ್ಷನ್ ಡಿ. ನಾವು ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವಲ್ಲ. ಕೋಪ ಮಾಡಬೇಕಾದರೂ ಪಾಪ ಮಾಡಬೇಡಿರಿ. ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ. ಸೈತಾನನಿಗೆ ಅವಕಾಶ ಕೊಡಬೇಡಿರಿ. ಎಫೆಸದವರಿಗೆ 4:26. ಮುಂದಿನ ಪ್ರಶ್ನೆ: ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ಡ್ಯಾಶ್ ಧರಿಸಿಕೊಳ್ಳಿರಿ. ನಿಮ್ಮ ಆಪ್ಷನ್ಸ್: ಎ ದೇವರ ಆಯುಧ, ಬಿ ನೂತನ ಸ್ವಭಾವ, ಸಿ ಬಿಳಿ ಶುಭ್ರ ವಸ್ತ್ರ, ಡಿ ಶುಭ್ರ ಮೇಲಂಗಿ. ಸರಿಯಾದ ಉತ್ತರ ಆಪ್ಷನ್ ಬಿ.
ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಹಿಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದುಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು. ನೀವು ನಿಮ್ಮ ಅಂತರದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾಗಿ ನೀತಿಯುಳ್ಳದ್ದಾಗಿಯೂ ದೇವ ಭಯವುಳ್ಳದ್ದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಎಫೆಸದವರಿಗೆ 4:22. ಪ್ರಶ್ನೆ: ಯಾವ ಗುಣಗಳು ನಿಮ್ಮಲ್ಲಿ ಇರಬಾರದು? ನಿಮ್ಮ ಆಪ್ಷನ್ಸ್: ಎ. ಶಾಂತಿ ಮತ್ತು ಸಂತೋಷ, ಬಿ. ಜಾರತ್ವ, ಬಂಡುತನ, ದ್ರವ್ಯಾಶೆ, ಸಿ. ಜ್ಞಾನ ಮತ್ತು ತಿಳುವಳಿಕೆ, ಡಿ. ನಂಬಿಕೆ, ನಿರೀಕ್ಷೆ ಮತ್ತು ದಯೆ. ಸರಿಯಾದ ಉತ್ತರ ಆಪ್ಷನ್ ಬಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳಿರಿ. ಜಾರತ್ವ, ಯಾವ ವಿಧವಾದ ಬಂಡುತನ, ದ್ರವ್ಯಾಶೆ ಇವುಗಳ ಸುದ್ದಿಯಾದರೂ ನಿಮ್ಮಲ್ಲಿ ಇರಬಾರದು. ಇವುಗಳಿಗೆ ದೂರವಾಗಿರುವುದೇ ದೇವಜನರಿಗೆ ಯೋಗ್ಯವಾದದ್ದು. ಎಫೆಸದವರಿಗೆ 4:22. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.